ನಮಸ್ಕಾರ. ರತನ್ ಕನ್ನಡದಲ್ಲಿ ಇದು ವಾರದ ವಿಚಾರ. ಭಾರತ ನಿರಂತರವಾಗಿ ಪ್ರಗತಿ ಹೊಂದ್ತಾ ಇದೆ ಮತ್ತು ಮುನ್ನಡೀತಾ ಇದೆ. ಪ್ರಧಾನಿ ಮೋದಿ ಅವರು ಭಾರತದ ಬಗ್ಗೆ ಹೊಂದಿರುವಂತಹ ದೂರದೃಷ್ಟಿಯ ಅಡಿಯಲ್ಲಿ 2047ರ ವೇಳೆಗೆ ಭಾರತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಲಿದೆ. ಪ್ರಸ್ತುತ ಭಾರತವು ಅಭಿವೃದ್ಧಿಶೀಲ ರಾಷ್ಟ್ರವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಗುರಿ ಸಾಧಿಸಲು ಮುಂದಿನ 20ರಿಂದ 25 ವರ್ಷಗಳವರೆಗೆ 7ರಿಂದ 10% ದರದಲ್ಲಿ ಬೆಳೆಯುವುದು ಅವಶ್ಯಕ. ಈ ಗುರಿಯನ್ನು ಸಾಧಿಸಲು ಮೋದಿ ಸರ್ಕಾರದ ಯೋಜನೆಗಳು ಯಾವುವು ಅಂತ ನಾವು ಇವತ್ತು ವಿವರವಾಗಿ ನೋಡೋಣ. मेरा अखंड अतुष्ट एक निष्ठ विश्वास है कि 2047 में जब देश आजादी के 100 साल मनाएगा, मेरा देश विकसित भारत बन के रहेगा. ಸ್ವಾತಂತ್ರ್ಯ ಬಂದು 100 ವರ್ಷ ಪೂರೈಸುವ ವೇಳೆಗೆ ಭಾರತವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ಗುರಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಂದಿದ್ದಾರೆ. ಈ ಗುರಿಯನ್ನು ಸಾಧಿಸಲು ಭಾರತ ಮುಂದಿನ 20ರಿಂದ 25 ವರ್ಷಗಳವರೆಗೆ 7ರಿಂದ 10% ದರದಲ್ಲಿ ಬೆಳಿಬೇಕು. ಅಲ್ಲದೆ ಆ ಹೊತ್ತಿಗೆ ದೇಶದ ಆರ್ಥಿಕತೆಯು $30 ಟ್ರಿಲಿಯನ್ ಮೌಲ್ಯದಲ್ಲಿರಬೇಕು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ $18,000 ಆಗಿರಬೇಕು. ಸರ್ಕಾರದ ಚಿಂತಕರ ಚಾವಡಿ ಸಂಸ್ಥೆಯಾದ ನೀತಿ ಆಯೋಗವು ಇವತ್ತು ಭಾರತದ ಆರ್ಥಿಕತೆಯು $3.36 ಟ್ರಿಲಿಯನ್ ಮೌಲ್ಯದ್ದಾಗಿದೆ ಅಂತ ಹೇಳಿದೆ. ಇದನ್ನು 9 ಪಟ್ಟು ಹೆಚ್ಚಿಸಬೇಕು ಮತ್ತು ಇವತ್ತಿನ ತಲಾ ವಾರ್ಷಿಕ ಆದಾಯ $2,392 8 ಪಟ್ಟು ಹೆಚ್ಚಿಸಬೇಕು. ಇದು ಸಂಪೂರ್ಣ ಮಾರ್ಗಸೂಚಿಯಾಗಿದೆ. ಆಯೋಗವು ದೇಶವನ್ನು ಅಭಿವೃದ್ಧಿಪಡಿಸಲು ವಿಷನ್ ಫಾರ್ ಡೆವಲಪ್ಡ್ ಇಂಡಿಯಾ ಎಟ್ 2047 ಆನ್ ಅಪ್ರೋಚ್ ಪೇಪರ್ ಅನ್ನು ಪ್ರಸ್ತುತಪಡಿಸಿದೆ. ಈ ಮಾರ್ಗಸೂಚಿಯ ಬಗ್ಗೆ ಈಗ ನೋಡೋಣ. ಪ್ರಸ್ತುತ ಭಾರತವು ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಮತ್ತು 2027ರ ವೇಳೆಗೆ ಭಾರತವು ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ ಅಂತ ಸರ್ಕಾರದ ನಂಬಿಕೆ. ಆಗ GDP $5 ಟ್ರಿಲಿಯನ್ ದಾಟುತ್ತೆ. ಭಾರತ ಹೇಗೆ ಅಭಿವೃದ್ಧಿ ಹೊಂದಿದ ದೇಶವಾಗಲಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋ ಮೊದಲು ಅಭಿವೃದ್ಧಿ ಹೊಂದಿದ ಭಾರತ ಅಂದ್ರೆ ಏನು ಅಂತ ತಿಳಿಯೋಣ. ಅಭಿವೃದ್ಧಿ ಹೊಂದಿದ ಭಾರತ ಅಂದ್ರೆ ಆರ್ಥಿಕ ಪ್ರಗತಿ ಮಾತ್ರವಲ್ಲ, ಪ್ರತಿಯೊಬ್ಬ ಪ್ರಜೆಯು ಮೂಲಸೌಕರ್ಯ, ಆರೋಗ್ಯ, ಶಿಕ್ಷಣ ಮತ್ತು ಉತ್ತಮ ಉದ್ಯೋಗಾವಕಾಶಗಳನ್ನು ಪಡೆಯುವ ಭಾರತವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಹೊಂದಿದ ಭಾರತದ ಕನಸಿನ ಹಾದಿ ಅಷ್ಟು ಸುಲಭ ಅಲ್ಲ. ನೀತಿ ಆಯೋಗದ ಪ್ರಕಾರ ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯವು ಇವತ್ತು ವಿಶ್ವದ ಶ್ರೀಮಂತ ದೇಶಗಳಲ್ಲಿನ ವ್ಯಕ್ತಿಗಳ ಆದಾಯಕ್ಕೆ ಸಮಾನವಾಗಿರುತ್ತೆ. ಅಂದರೆ ನಮ್ಮ ಆಲೋಚನೆ, ಸಂಸ್ಕೃತಿ, ತಂತ್ರಜ್ಞಾನ ಮತ್ತು ಕೆಲಸ ಮಾಡುವ ವಿಧಾನ ಎಲ್ಲವೂ ನಮ್ಮನ್ನು ಅಭಿವೃದ್ಧಿ ಹೊಂದಿದ ದೇಶ ಅಂತ ಕರೆಯುವ ಹಾಗೆ ಇರುತ್ತೆ. ಹಾಗೆಯೇ ನಾವು ನಮ್ಮ ಹಳೆಯ ಪರಂಪರೆಯನ್ನು ಉಳಿಸಲು ಮತ್ತು ಜಗತ್ತಿನ ಅತ್ಯುತ್ತಮ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡಲು ಸಾಧ್ಯವಾಗುತ್ತೆ. ವಿಶ್ವ ಬ್ಯಾಂಕ್ ಪ್ರಕಾರ ಅಭಿವೃದ್ಧಿ ಹೊಂದಿದ ದೇಶಗಳು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ವರ್ಷದಲ್ಲಿ $14,500 ಹೆಚ್ಚು, ಅಂದರೆ ಸುಮಾರು 12 ಲಕ್ಷ ರೂಪಾಯಿಗಳನ್ನು ಗಳಿಸುವ ದೇಶಗಳು. ಆದ್ರಿಂದ ನಾವು ಈ ಗುರಿಯನ್ನು ಸಹ ಸಾಧಿಸಬೇಕು. ಈಗ ನಾವು ಮೊದಲು ಕೆಲಸ ಮಾಡ್ತಾ ಇದ್ದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಸಾಕಾಗುವುದಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆ. ಮುಂದೆ ಸಾಗಲು ಹೊಸ ದಾರಿಗಳನ್ನು ಹುಡುಕಬೇಕು. ನಮ್ಮ ಒಳ್ಳೆಯ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರೋದು ಬಹಳ ಮುಖ್ಯ. ನಾವು ಸ್ವಾತಂತ್ರ್ಯದ 100 ವರ್ಷಗಳನ್ನು ಪೂರೈಸುವ ವೇಳೆಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಕನಸು ಕಂಡ ಭಾರತವನ್ನು ನಿರ್ಮಿಸೋಕೆ ನಾವು ಸಂಪೂರ್ಣ ಸಮರ್ಪಣೆ ಮತ್ತು ಸಂಕಲ್ಪದಿಂದ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಕೆಲಸ ಮಾಡಬೇಕು. ಹೆಚ್ಚಿನ ಕೆಲಸವನ್ನು ರಾಜ್ಯ ಸರ್ಕಾರಗಳು ಮಾಡಬೇಕಾಗತ್ತೆ. ಅಲ್ಲದೆ ಹೆಚ್ಚಿನ ಹಣವನ್ನು ರಾಜ್ಯಗಳೇ ಬಳಸಬೇಕಾಗತ್ತೆ. ಎಲ್ಲ ರಾಜ್ಯಗಳು ವೇಗವಾಗಿ ಪ್ರಗತಿ ಹೊಂದುವಂತೆ ಮತ್ತು ಅಲ್ಲಿನ ಜನರ ಆದಾಯ ಹಾಗೂ ಜೀವನ ಮಟ್ಟದಲ್ಲಿನ ವ್ಯತ್ಯಾಸವು ಕಡಿಮೆಯಾಗುವಂತೆ ನಾವು ನೋಡ್ಕೊಳ್ಬೇಕಾಗತ್ತೆ. ದೇಶಾದ್ಯಂತ ಸರಕುಗಳು, ಜನರು ಮತ್ತು ಹಣದ ಚಲನೆಯನ್ನು ಸುಲಭಗೊಳಿಸಬೇಕು. ನೀತಿ ಆಯೋಗದ ಪ್ರಕಾರ ಭಾರತದ ಜನಸಂಖ್ಯೆಯ ಅರ್ಧದಷ್ಟು ಜನರು 25 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ. ಇದು ಪ್ರಪಂಚದ ಒಟ್ಟು ಯುವ ಜನಸಂಖ್ಯೆಯ 20% ಇದುವೇ ನಮಗೆ ದೊಡ್ಡ ವರದಾನ.
ಈ ವರದಾನವನ್ನು ಸರಿಯಾಗಿ ಬಳಸಿಕೊಂಡ್ರೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡಬಹುದು. ನಮ್ಮ ದೇಶದಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಎಂಜಿನಿಯರಿಂಗ್ ಮತ್ತು ಗಣಿತವನ್ನು ಅಧ್ಯಯನ ಮಾಡುವವರ ಸಂಖ್ಯೆ ವಿಶ್ವದಲ್ಲೇ ಅತಿ ಹೆಚ್ಚು. ಪ್ರತಿ ವರ್ಷ 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪದವಿ ಪಡೀತಾರೆ. ಅದರಲ್ಲಿ ಸುಮಾರು 43% ಹುಡುಗಿಯರು. ಇದರ ಹೊರತಾಗಿ ನಮ್ಮ ದೇಶವು ವಿಶ್ವದ 3ನೇ ಅತಿ ದೊಡ್ಡ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ. ಇವೆಲ್ಲವನ್ನ ಒಟ್ಟಿಗೆ ಜೋಡಿಸಿ ಸರಿಯಾದ ರೀತಿಯಲ್ಲಿ ಯೋಜನೆ ಮಾಡಿದರೆ ನಮ್ಮ ಯುವ ಶಕ್ತಿ ಮತ್ತು ಉದ್ಯಮಿಗಳು ಒಟ್ಟಾಗಿ ದೇಶದ ಆರ್ಥಿಕತೆಯನ್ನು ಮುನ್ನಡೆಸಬಹುದು. ಯಾವುದೇ ದೇಶದ ಆರ್ಥಿಕ ಆರೋಗ್ಯ ಹೇಗಿದೆ ಅಂತ ನೋಡೋದು ಹೇಗೆ ಗೊತ್ತಾ? ಇದನ್ನು ಅಳೆಯುವ ಅಳತೆ ಅಂದರೆ GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಬ್ರಿಟಿಷರು ಭಾರತಕ್ಕೆ ಬಂದಾಗ ವಿಶ್ವದ GDPಯಲ್ಲಿ ಭಾರತದ ಪಾಲು 22% ಹೆಚ್ಚಿತ್ತು ಅಂತ ನಂಬಲಾಗಿದೆ. ಆದರೆ ಅವರು ನಿರ್ಗಮಿಸಿದಾಗ ಈ ಪಾಲು 3% ಇಳಿದಿತ್ತು. ಆದರೆ ಈಗ GDP ವೇಗವಾಗಿ ಬೆಳೀತಾ ಇದೆ ಮತ್ತು GDPಯನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯುವುದು ಭಾರತ ಸರ್ಕಾರದ ಗುರಿಯಾಗಿದೆ. ಈ ಬಗ್ಗೆ ಮಾರ್ಗಸೂಚಿಯನ್ನು ಸಹ ಮಾಡಲಾಗಿದೆ. ಇದರ ಪ್ರಕಾರ ಸ್ವಾತಂತ್ರ್ಯ ಬಂದಾಗಿನಿಂದ ನಮ್ಮ GDP 50 ಪಟ್ಟು ಹೆಚ್ಚಾಗಿದೆ. 1950-51ರಲ್ಲಿ ನಮ್ಮ GDP 4.96 ಲಕ್ಷ ಕೋಟಿಯಷ್ಟಿತ್ತು. ಈಗ ಅದು ಸುಮಾರು 280 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಇದಲ್ಲದೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಸರ್ಕಾರವು ಕೆಲವು ನಿರ್ದಿಷ್ಟ ಗುರಿಗಳನ್ನು ನಿಗದಿಪಡಿಸಿದೆ. ಇವುಗಳಲ್ಲಿ ಒಂದು ಜನರ ಸರಾಸರಿ ವಯಸ್ಸನ್ನು ಸುಮಾರು 84 ವರ್ಷಕ್ಕೆ ಹೆಚ್ಚಿಸೋದು. ಇದು ಈಗ 71ಕ್ಕಿಂತ ಹೆಚ್ಚಿದೆ. ಇದಕ್ಕಾಗಿ ಮಕ್ಕಳ ಸರಾಸರಿ ಜನನ ಪ್ರಮಾಣವು ಕ್ರಮೇಣ ಸುಮಾರು 1.8ಕ್ಕೆ ಇಳಿಯುತ್ತೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಇದರೊಂದಿಗೆ 2047ರ ವೇಳೆಗೆ ದೇಶದ ಜನಸಂಖ್ಯೆ ಸುಮಾರು 165 ಕೋಟಿಗೆ ಏರಲಿದೆ. ಯಾಕಂದ್ರೆ ಭಾರತದಲ್ಲಿ ಹೆಚ್ಚಿನ ಜನರು ಯುವಕರು. ಅದರಿಂದ 2047ರ ವೇಳೆಗೆ ನಮ್ಮ ದೇಶದಲ್ಲಿ ಸುಮಾರು 112 ಕೋಟಿ ಜನರು ಕೆಲಸ ಮಾಡ್ತಾ ಇರ್ತಾರೆ. ಇದು ಬೇರೆ ಯಾವುದೇ ದೇಶಕ್ಕಿಂತ ಹೆಚ್ಚಾಗಿರುತ್ತೆ. ಇದು ಮಾತ್ರ ಅಲ್ಲದೆ 2047ರ ವೇಳೆಗೆ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಓದಲು ಮತ್ತು ಬರೆಯಲು ಸಾಧ್ಯವಾಗಬೇಕು ಅಂತ ನೀತಿ ಆಯೋಗ ಬಯಸುತ್ತೆ. ಹಾಗೆಯೇ 77%ಕ್ಕಿಂತ ಹೆಚ್ಚು ಮಹಿಳೆಯರು ಕೆಲಸ ಮಾಡಬೇಕು. ಪ್ರಸ್ತುತ ಭಾರತದಲ್ಲಿ ಕೇವಲ 37% ಮಹಿಳೆಯರು ಕೆಲಸ ಮಾಡ್ತಾರೆ. ಇದರ ಹೊರತಾಗಿ ಪ್ರತಿಯೊಬ್ಬರೂ ಒಂದಿಲ್ಲೊಂದು ಕೆಲಸಗಳನ್ನು ಮಾಡಲು ಶಕ್ತರಾಗಿರಬೇಕು. ಪ್ರಸ್ತುತ 32%ದಷ್ಟು ನುರಿತ ಕಾರ್ಮಿಕರು ಇದ್ದಾರೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವಾಗಲು ಪುರುಷರು ಮತ್ತು ಮಹಿಳೆಯರ ನಡುವಿನ ಸಮಾನತೆಯ ವಿಷಯದಲ್ಲಿ ನಾವು ವಿಶ್ವದ ಟಾಪ್ 10 ಒಳಗೆ ಇರಬೇಕಾಗತ್ತೆ. ಪ್ರಸ್ತುತ ನಾವು 122ನೇ ಸ್ಥಾನದಲ್ಲಿದ್ದೇವೆ. ಇದರ ಹೊರತಾಗಿ ನಾವು ತುಂಬ ಬಡವರು ಆಗಬಾರ್ದು ಅಥವಾ ತುಂಬ ಶ್ರೀಮಂತರು ಆಗಬಾರ್ದು ಎಂಬುದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದಕ್ಕಾಗಿ ನಾವು ಸರಕುಗಳನ್ನು ತಯಾರಿಸುವಲ್ಲಿ, ಸರಕುಗಳನ್ನು ತಲುಪಿಸುವಲ್ಲಿ ಮತ್ತು ಹೊಸ ವಿಷಯಗಳನ್ನು ಕಂಡುಹಿಡಿಯುವಲ್ಲಿ ಉತ್ತಮರಾಗಬೇಕು. ವಿದ್ಯುತ್ ಅಗ್ಗವಾಗಬೇಕು ಮತ್ತು ಪರಿಸರ ಸಾಕಷ್ಟು ಸ್ವಚ್ಛವಾಗಿರಬೇಕು. ಹಳ್ಳಿ ಮತ್ತು ನಗರದ ಜನರ ಆದಾಯದಲ್ಲಿನ ವ್ಯತ್ಯಾಸವನ್ನು ಕಡಿಮೆ ಮಾಡಬೇಕು ಮತ್ತು ದೇಶದ ಮೂಲೆ ಮೂಲೆಗಳನ್ನು ಅಭಿವೃದ್ಧಿಪಡಿಸಬೇಕು. ಇವೆಲ್ಲವೂ ದೊಡ್ಡ ಸವಾಲುಗಳಾಗಿದ್ದು ಇವುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಬೇಕು. ನೀತಿ ಆಯೋಗದ ವರದಿಯ ಪ್ರಕಾರ ಪ್ರಸ್ತುತ ಭಾರತದಲ್ಲಿ ಸುಮಾರು 140 ಕೋಟಿ ಜನರಿದ್ದಾರೆ. ಈ ಸಂಖ್ಯೆಯು 2047ರಲ್ಲಿ 165 ಕೋಟಿಗಳಿಗೆ ಹೆಚ್ಚಾಗುತ್ತೆ. ಆದರೆ ನಂತರ ಕ್ರಮೇಣ 2100ರಲ್ಲಿ 145 ಕೋಟಿಗಳಿಗೆ ಇಳಿಯುತ್ತೆ. ಅಂದರೆ ಭಾರತದಲ್ಲಿ ವೃದ್ಧರ ಸಂಖ್ಯೆ ಹೆಚ್ಚಾಗಲಿದೆ. ಇದು ಇನ್ನಷ್ಟು ಸಮಸ್ಯೆಗಳನ್ನು ಹೆಚ್ಚಿಸುತ್ತೆ. ಉದಾಹರಣೆಗೆ ಜನರಿಗೆ ಚಿಕಿತ್ಸೆ ನೀಡಲು ಹೆಚ್ಚಿನ ಖರ್ಚು ಇರುತ್ತೆ, ಪಿಂಚಣಿ ಹೊರೆ ಹೆಚ್ಚಾಗುತ್ತೆ ಮತ್ತು ದುಡಿಯುವ ಜನರ ಕೊರತೆಯೂ ಕಾಣಬಹುದು. ಇದಲ್ಲದೆ ಡಾಲರ್ಗಳಲ್ಲಿ ನೋಡಿದಾಗ ಭಾರತದ ಗಳಿಕೆಯು ವಿಭಿನ್ನವಾಗಿ ಕಾಣುತ್ತೆ. ಯಾಕೆಂದರೆ ರೂಪಾಯಿ ಮತ್ತು ಡಾಲರ್ ಮೌಲ್ಯದಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ. ಇದು ಹಣದುಬ್ಬರ, ಇತರ ದೇಶದಿಂದ ಸರಕುಗಳ ಆಮದು ಮತ್ತು ರಫ್ತು, ಇತರ ದೇಶಗಳಿಂದ ಹಣದ ಚಲನೆ ಮತ್ತು ಸರ್ಕಾರದ ಹಣಕ್ಕೆ ಸಂಬಂಧಿಸಿದ ನೀತಿಗಳಂತಹ ಅನೇಕ ವಿಷಯಗಳನ್ನು ಅವಲಂಬಿಸಿರುತ್ತೆ. ಹಾಗೆಯೇ ಚೀನಾ, ಪಾಕಿಸ್ತಾನ ಮತ್ತು ಇತರ ನೆರೆಯ ರಾಷ್ಟ್ರಗಳೊಂದಿಗೆ ಸಂಬಂಧಗಳು ಕೂಡ ಅಷ್ಟೇನು ಉತ್ತಮವಾಗಿಲ್ಲ. ಅಮೆರಿಕ, ರಷ್ಯಾ ಮತ್ತು ಇತರ ದೊಡ್ಡ ದೇಶಗಳೊಂದಿಗಿನ ಸಂಬಂಧಗಳು ಬದಲಾಗ್ತಾನೆ ಇರ್ತವೆ. ಇದೆಲ್ಲವೂ ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತೆ. ಭಾರತದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಕೃಷಿ ಅಥವಾ ಸಂಬಂಧಿತ ಕೆಲಸವನ್ನು ಮಾಡ್ತಾರೆ. ಆದರೆ ಕೃಷಿಯು ದೇಶದ ಒಟ್ಟು ಆದಾಯದ 17% ಮಾತ್ರ ಉತ್ಪಾದಿಸುತ್ತೆ. ಮುಂಬರುವ ದಿನಗಳಲ್ಲಿ ಸರ್ಕಾರವು ಕೃಷಿಯನ್ನು ಸುಧಾರಿಸಲು ಪ್ರಯತ್ನಿಸಲಿದೆ ಮತ್ತು ಕಾರ್ಖಾನೆಗಳನ್ನು ಕೂಡ ಸುಧಾರಿಸಲಿದೆ. ಯಾಕೆಂದರೆ ದೇಶದ ಒಟ್ಟು ಆದಾಯದ 15% ಇಲ್ಲಿಂದ ಬರುತ್ತೆ.
ಸರ್ಕಾರ ಮುಂದೆ ಏನು ಮಾಡಬೇಕು ಅನ್ನೋದಕ್ಕೆ ಇವು ಮಾರ್ಗಸೂಚಿಗಳು. ಆದರೆ ಈ ಗುರಿಯನ್ನು ಸಾಧಿಸಲು ಸರ್ಕಾರವು ಯಾವ ಪ್ರಯತ್ನಗಳನ್ನು ಮಾಡಿದೆ ಅನ್ನೋದನ್ನು ಈಗ ನೋಡೋಣ. ಮೋದಿ ಸರ್ಕಾರ ರಚನೆಯಾದ ನಂತರ ದೇಶ ಅಭಿವೃದ್ಧಿಯಾಗ್ತಾ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಡಿಜಿಟಲ್ ಪಾವತಿ ವಿಚಾರದಲ್ಲಿ ಭಾರತ ಉತ್ತುಂಗಕ್ಕೇರಿದೆ. ಮೇಕ್ ಇನ್ ಇಂಡಿಯಾ ಅಭಿಯಾನದಿಂದಾಗಿ ನಮ್ಮ ಭಾರತ ಈಗ ಇಡೀ ಜಗತ್ತಿಗೆ ತನ್ನ ಸರಕುಗಳನ್ನು ಮಾರಾಟ ಮಾಡ್ತಾ ಇದೆ. ಈ ಹಿಂದೆಗೆ ಹೋಲಿಸಿದರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿಯಾಗಿದೆ ಅನ್ನೋದನ್ನು ಅಂಕಿಅಂಶಗಳ ಮೂಲಕ ನೋಡೋಣ. ಮೊದಲು ಆರೋಗ್ಯ ಮೂಲಸೌಕರ್ಯದ ಬಗ್ಗೆ ನೋಡೋಣ. ಯಾಕೆಂದರೆ ಆರೋಗ್ಯವೇ ಭಾಗ್ಯ ಅಂತ ನಮಗೆಲ್ಲ ಗೊತ್ತಿದೆ. ಯಾವುದೇ ದೇಶಕ್ಕೆ ಬಲವಾದ ಆರೋಗ್ಯ ಮೂಲಸೌಕರ್ಯ ಎಷ್ಟು ಮುಖ್ಯ ಅನ್ನೋದನ್ನು ಕೊರೋನಾ ತೋರಿಸಿದೆ. ಸ್ವಾತಂತ್ರ್ಯ ನಂತರ ನಮ್ಮ ದೇಶದ ಆರೋಗ್ಯ ಮೂಲಸೌಕರ್ಯದಲ್ಲಿ ಗಣನೀಯ ಏರಿಕೆಯಾಗಿದೆ. ಸ್ವಾತಂತ್ರ್ಯ ಬಂದಾಗ ದೇಶದಲ್ಲಿ 30 ವೈದ್ಯಕೀಯ ಕಾಲೇಜುಗಳಿದ್ರೆ ಈಗ 700ಕ್ಕೂ ಹೆಚ್ಚು ಇವೆ. ಇಷ್ಟೇ ಅಲ್ಲ, ಸ್ವಾತಂತ್ರ್ಯ ಬಂದಾಗ ದೇಶಾದ್ಯಂತ 2014 ಸರ್ಕಾರಿ ಆಸ್ಪತ್ರೆಗಳಿದ್ವು. ಈಗ ಅವುಗಳ ಸಂಖ್ಯೆ 41,000ಕ್ಕೂ ಹೆಚ್ಚಿದೆ. ವೈದ್ಯರ ಸಂಖ್ಯೆಯು ಕೂಡ ಮೊದಲು 59,000 ಇದ್ದದ್ದು ಈಗ 13 ಲಕ್ಷಕ್ಕೂ ಹೆಚ್ಚಿದೆ. ಮೊದಲು ಪ್ರತಿ 6,300 ಜನರಿಗೆ ಒಬ್ಬ ವೈದ್ಯರಿದ್ದರು. ಇದು 2022ರಲ್ಲಿ ಪ್ರತಿ 832ಕ್ಕೆ ಒಬ್ಬ ವೈದ್ಯರಿಗೆ ಬದಲಾಗಿದೆ. ಭಾರತ ತನ್ನ ನಿರುದ್ಯೋಗದ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ. ಇದರಿಂದಾಗಿ ನಿರುದ್ಯೋಗದಲ್ಲಿ ಇಳಿಕೆ ಕಂಡು ಬಂದಿದೆ. ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಚೇರಿ 1972-73ರಲ್ಲಿ ಮೊದಲ ಸಮೀಕ್ಷೆಯನ್ನು ನಡೆಸಿತ್ತು. ಆ ಸಮೀಕ್ಷೆಯ ಪ್ರಕಾರ ಆ ಸಮಯದಲ್ಲಿ ದೇಶದಲ್ಲಿ ನಿರುದ್ಯೋಗ ದರವು 8.35% ಆಗಿತ್ತು. ನಿರುದ್ಯೋಗ ದರಕ್ಕೆ ಸಂಬಂಧಿಸಿದ ಹಾಗೆ ಸರ್ಕಾರದಿಂದ ಕೊನೆಯ ಡೇಟಾ 2021-22ರಲ್ಲಿ ಬಂದಿತ್ತು. 2021-22ರಲ್ಲಿ ನಡೆಸಿದ ಸಮೀಕ್ಷೆಯ ಪ್ರಕಾರ ದೇಶದಲ್ಲಿ ನಿರುದ್ಯೋಗ ದರವು 4.1% ಆಗಿತ್ತು. 76 ವರ್ಷಗಳಲ್ಲಿ ಶ್ರೀಸಾಮಾನ್ಯನ ಆದಾಯವೂ ಕೂಡ ಹೆಚ್ಚಾಗಿದೆ. 1950-51ರಲ್ಲಿ ದೇಶದಲ್ಲಿ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ 265 ರೂಪಾಯಿ. ಇವತ್ತಿನ ಪರಿಭಾಷೆಯಲ್ಲಿ ನೋಡಿದರೆ ಈ ಮೊತ್ತ ತೀರಾ ಕಡಿಮೆ. ಸ್ವಾತಂತ್ರ್ಯ ನಂತರ ದೇಶದಲ್ಲಿ ತಲಾ ವಾರ್ಷಿಕ ಆದಾಯ 100 ಪಟ್ಟು ಹೆಚ್ಚಾಗಿದೆ. 2022-23ರಲ್ಲಿ ಸರಾಸರಿ ತಲಾ ಆದಾಯ 1.70 ಲಕ್ಷ ರೂಪಾಯಿ ಆಗಿತ್ತು. ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿದೆ. ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಉಳಿದಿವೆ. ಭಾರತವನ್ನು ವಿಶ್ವದಲ್ಲಿ ನಂಬರ್ 1 ಮಾಡುವ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಕೆಲಸ ಮಾಡ್ತಾ ಇದ್ದಾರೆ. ಮೋದಿ ಅಭಿವೃದ್ಧಿ ಹೊಂದಿದ ಭಾರತವನ್ನ ಬಯಸ್ತಾರೆ. ನಮ್ಮ ಭಾರತ ವಿಶ್ವದ ಅಗ್ರ 3 ಆರ್ಥಿಕತೆಗಳಲ್ಲಿ ಒಂದಾಗಲಿದೆ. ಈ ಅಭಿವೃದ್ಧಿ ಹೊಂದಿದ ಭಾರತವು ಎಷ್ಟು ಬಲಿಷ್ಠವಾಗಿರುತ್ತೆ ಅಂದರೆ ದೇಶವನ್ನ ತೊರೆದವರೆಲ್ಲರೂ ಭಾರತಕ್ಕೆ ಹಿಂತಿರುಗ್ತಾರೆ ಮತ್ತು ಇಲ್ಲಿ ಅವಕಾಶಗಳನ್ನು ಕಂಡುಕೊಳ್ತಾರೆ. ತಮ್ಮ ದೇಶ ಮತ್ತು ಅದರ ಶ್ರೀಮಂತ ಸಂಸ್ಕೃತಿ ಪರಂಪರೆಯ ಬಗ್ಗೆ ಹೆಮ್ಮೆ ಪಡ್ತಾರೆ. ಮುಂಬರುವ 20-25 ವರ್ಷಗಳು ಭಾರತಕ್ಕೆ ಮಹತ್ವದ್ದಾಗಿವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ದಯವಿಟ್ಟು ನಮಗೆ ತಿಳಿಸಿ. ಇದಿಷ್ಟು ಈ ವಾರದ ವಿಚಾರ. ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.